ಅವರು ರೇವಣಸಿದ್ದೇಶ್ವರ ಚೇರ್ಮನ್ ಟೆಂಪಲ್ದಲ್ಲಿ ಹೋಗ್ತಿದ್ರು. ಆದರೆ ಈ ಒಂದು ಯೋಜನೆ ಇದು ನಮ್ಮ ತಲೆಯೊಳಗೂ ಕೂಡ ಇರಲಿಲ್ಲ. ಈ ಯೋಜನೆ ಇಲ್ಲಿ ಆಗ್ತದ ಬಿಡ್ತದ ಅನ್ನೋದು ಇದೇ ಪುಣ್ಯಾತ್ಮನೆ ಬಂದು ಕೈನೂರವ್ರು ಬಂದು ಇಲ್ಲ ರೇವಣಸಿದ್ದೇಶ್ವರ ಯಾತ್ ನೀರಾವರಿಗೂ ನೀವು ಒಂದು ಸ್ವಲ್ಪ ಪ್ರಯತ್ನ ಮಾಡಿರಿ ಅಂಥೇಳಿ ಅವ್ರು ಹೇಳಿದಾಗ ನಾನು ಹೇಳಿದೆ ಅವ್ರಿಗೆ, ಸಾವುಕಾರ ಬರೀ ಹಾಗೆ ಹತ್ತಿರ ಅಳದೇ ಇದ್ರೆ ತಾಯಿ ಮಲಿ ಕುಡಿಸೋದಿಲ್ಲ, ಸುಮ್ಮನೆ ಮಾಡಿರಿ ಅಂದ್ರೆ ಅವರು ಯಾರೂ ಮಾಡೋದಿಲ್ಲ. ನೀನು ಏನರೇ ಮಾಡ್ತಿದ್ರೆ ಮಾಡು, ನೋಡು ಎಲ್ಲ ರೈತ ಸಂಘ ಅವರು ಇವ್ರನ್ನೆಲ್ಲ ಹಿಡ್ಕೊಂಡು ನೀ ಏನರೇ ಮಾಡ್ತೇನೆ ನೋಡಪ್ಪ ನಾನು ಅವರು ಹೊರ್ತಿನಲ್ಲಿ ಅವ್ರನ್ನೆಲ್ಲ ಕುಂದಿರ್ಸ್ಲಾಕ ತಯಾರು ಮಾಡಿದ್ರು. ನಾ ಮಾರ ಕೈ ಮುಗಿತೀನಿ, ಇದು ಹೊರ್ತಿನಲ್ಲಿ ಮಾಡೋದು ಬೇಡ, ಇದು ನಿನ್ನ ಮೇಲೆ ಬರ್ತದ ನಮ್ಮ ಮೇಲೆ ಬರ್ತದ, ನೀನು ಆ ಕಡೆ ಜಳಕೆ ಕಡೆ ತಳ್ಳು ಅಂಥೇಳಿ ಏನು ಸ್ಟ್ರೈಕ್ ಏನು ಮಾಡ್ತಿದ್ರು ಅವ್ರನ್ನೆಲ್ಲ ಜಳಕಿಗೆ ತಳ್ಳಿದೆವು. ಹೋರಿ ಆ ಕಡೆ ಜಳಕೆ ಕುಂದ್ರ ಕಾರ್ಸ್ನಾಗ ಇಲ್ಲಿ ಬೇಡ ಅಂಥೇಳಿ ಅಲ್ಲಿ ಸುಮಾರು ಒಂದು 8 ದಿವಸ ಇದು ಸತ್ಯಾಗ್ರಹ ಮಾಡ್ಲಕತ್ತರು ರೈತರು. ಬೊಮ್ಮಾಯಿ ಸಾಹೇಬರು ನನಗೆ ಫೋನ್ ಮಾಡಿದ್ರು. ಅದಕ್ಕೆ ಸಾಕ್ಷಿ ಯಾರು ಅಂದ್ರೆ ನಮ್ಮ ಪಟ್ಟಣಶೆಟ್ಟಿ ಅವರು. ನಾವು ಪಟ್ಟಣಶೆಟ್ಟಿ ಅವರು ಎಲ್ಲೋ ಒಂದು ಗಾಡಿ ಒಳಗೆ ಹೋಗೋ ಮುಂದೆ ಬೊಮ್ಮಾಯಿ ಸಾಹೇಬ್ರು ಫೋನ್ ಮಾಡಿ, ಅಲ್ಲಪ್ಪ ಅವ್ರೇನೋ ಸ್ಟ್ರೈಕ್ ಮಾಡ್ಲಕತ್ತಾರ ಮತ್ತು ನೀನು ಎಬ್ಸ್ ಹೋಗಿ ಅಂದರು. ಸಾಹೇಬ್ರ ನಮಗೆ ಹೆಂಗೆ ಹೇಳ್ತಾರೆ ರೀ ಅವರು ಹೇಳೋದಿಲ್ಲ, ನಿಮ್ಮಂಥವ್ರು ಯಾರು ಹೇಳಿದ್ರೆ ಇಲ್ಲ ನೀ ಎಬ್ಸ್ ಏನ್ರೆ ಮಾಡಿ ಅಂದರು. ಅದನ್ನು ನಾ ಎಬ್ಬಿಸ್ತೀನಿ, ಆದರೆ ಒಂದು ಸಲ ಅವ್ರನ್ನ ಎಬ್ಬಿಸಿದ ಮೇಲೆ ನಿನ್ನ ಮಾತ್ರ ಬಿಡೋದಿಲ್ಲ ಅಂತ ಹೇಳಿದ ಬೊಮ್ಮಾಯಿ. ನಿಮ್ಮನ್ನು ಮಾತ್ರ ಬಿಡೋದಿಲ್ಲ ಕೆಲಸ ಮಾಡದೇ ಇದ್ರೆ ಅಂತ ಹೇಳಿದ ಮೇಲೆ ಇಲ್ಲಪ್ಪ ನಾ ಖಂಡಿತ ನಾ ಮಾಡಿಕೊಡ್ತೀನಿ ಅಂಥೇಳಿ ಅವರು ಒಪ್ಪಿದ ಮೇಲೆ ಆವಾಗ ನಮ್ಮ ಕಾರಜೋಳವರು ನಮ್ಮ ಇರಿಗೇಷನ್ ಮಂತ್ರಿಗಳಿದ್ದರು. ಕಾರಜೋಳವ್ರಿಗೆ ಮುಂಚೆ ನಾವು ಹೇಳಿದ್ದೆವು, ಅಣ್ಣಪ್ಪ ಸಾವ್ಕಾರ ನಾವು ಇಲ್ಲ 3,000 ಕೋಟಿ ಭಾಳ ಆತದ ದುಡ್ಡು ಎಲ್ಲಿದು ಕೊಡೋದು ಅಂತಂದರು. ಆವಾಗ ನಾನು ಮುಖ್ಯಮಂತ್ರಿಗಳಿಗೆ ಯಾರಿಗೂ ಗೊತ್ತಿಲ್ಲದೆ ಹೋಗಿ ನಾನು ಭೇಟಿಯಾಗಿ ಈ ಯೋಜನೆಗೆ ನೀನು ಶುರು ಮಾಡಬೇಕು ಅಂತ ಹೇಳಿದ ಮೇಲೆ ಎಲ್ಲನೂ ಪ್ರಾರಂಭ ಆದದ್ದು ನಮ್ಮ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಕಾರಜೋಳರಿದ್ದಾಗ ಈ ಯೋಜನೆಯನ್ನು ನಾವು ಪ್ರಾರಂಭ ಮಾಡಿದೆವು. ಇದು ಇವತ್ತೇನು ನೋಡಿದೆವು ನಾವು, ಇದು ಮೊದಲನೇ ಹಂತದ ಕೆಲಸ. ಈಗ ಸುಮಾರು ಮೊದಲನೇ ಹಂತದ ಕೆಲಸಕ್ಕೆ ಅಂದರೆ ಒಟ್ಟು ಈ ಯೋಜನೆ ಆಗಬೇಕಾದದ್ದು 3 ಪೇಜ್ಗಳಲ್ಲಿ ಇದನ್ನು ಕೆಲಸ ಮಾಡಬೇಕು ಅಂತೇಳಿ ಸರ್ಕಾರ ತೀರ್ಮಾನ ಮಾಡಿದೆ. ಇದು ಮೊದಲನೇ ಪೇಜ್. ಇದು ಮೊದಲನೇ ಪೇಜಲ್ಲಿ ಸುಮಾರು 309 ಕೋಟಿ ರೂಪಾಯಿ ಇದೊಂದು ಯೋಜನೆ ಫಸ್ಟ್ ಪೇಜ್. ಇದು ಈಗ ಫಸ್ಟ್ ಪೇಜದ್ದು ಇದು ಕೆಲಸ ಆದಮೇಲೆ ಈಗ ಸೆಕೆಂಡು ಮತ್ತು ಥರ್ಡ್ ಪೇಜದ್ದು ಕೂಡ ಕೆಲಸ ಆಗಬೇಕು ಅಂಥೇಳಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡಲಿಕ್ಕೆ ಬಯಸ್ತೇನೆ. ಯಾಕಂದರೆ ಇದು ಫಸ್ಟ್ ಪೇಜ್ ಮಾಡಿ ನೀವು ಮುಂದಿನ ರೊಕ್ಕ ಕೊಟ್ಟಿಲ್ಲ ಅಂತಂದರೆ ಏನು ಪ್ರಯೋಜನ, ಹಾಗೆ ಉಳಿದು ಬಿಡ್ತದೆ. ಯಾಕಂದ್ರೆ ನಮ್ಮ ಉದ್ದೇಶ ಏನು, ಇಂಡಿ ತಾಲೂಕಿನ ತನಕ ನೀರು ಹೋಗಬೇಕು ಅನ್ನೋ ನಮ್ಮ ಉದ್ದೇಶದಿಂದ ಇದನ್ನೆಲ್ಲ ಹೈರಾಣ ಮಾಡೋದು. ಆದರೆ ಬರೀ ಫಸ್ಟ್ ಸ್ಟೇಜಿಗೆ ನೀವು ರೊಕ್ಕ ಕೊಟ್ಟು ಟೆಂಡರ್ ಕರೆದು ಪ್ರಾರಂಭ ಮಾಡಿರಿ, ಹಂಗೆ ಆಗೋದಿಲ್ಲ. ಈಗ ಸೆಕೆಂಡ್ ಆ್ಯಂಡ್ ಥರ್ಡ್ ಪೇಜದ್ದು ಕೂಡ ನೀವು ಟೆಂಡರ್ ಕರೆದು ಇದನ್ನು ಕೆಲಸ ಪ್ರಾರಂಭ ನೀವು ಮಾಡಬೇಕು. ನೀವು ಮಾಡಿಲ್ಲ ಅಂದರೆ ಹಿಂದೆ ಹ್ಯಾಂಗೆ ಮಾಡಿದೆವು ನಾವು ಮತ್ತು ಅದನ್ನೇ ಮಾಡಬೇಕಾದಿತ್ತು ಅಂತಕ್ಕಂಥ ಒಂದು ಎಚ್ಚರಿಕೆ ಮಾತನ್ನು ಸರ್ಕಾರಕ್ಕೆ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾವುದೇ ಪರಿಸ್ಥಿತಿ ಒಳಗೆ 2 ಮತ್ತು 3ನೇ ಪೇಜಿನ ಟೆಂಡರ್ಗಳನ್ನು ಕರೆಸಿ ಕೆಲಸ ಪುನಃ ಚಾಲನೆ ಕೊಡ್ತಕ್ಕಂಥ ಕೆಲಸ ಸರ್ಕಾರ ಮಾಡಬೇಕು ಅಂತೇಳಿ ಸರ್ಕಾರವನ್ನು ಒತ್ತಾಯಿಸಿ ಇವತ್ತು ಸುಮಾರು ಇದಕ್ಕೆ ಒಟ್ಟು ಈ 3 ಇದು ಯೋಜನೆಗಳಿಗೆ ಸುಮಾರು 2,173 ಕೋಟಿ ರೂಪಾಯಿ ಇದು ಇಲ್ಲ ಸಾರಿ 2,900 ಮೇಲೆ ಚಿಲ್ಲರೆ ಕೋಟಿ ಒಟ್ಟು ಖರ್ಚು ಇದಕ್ಕೆ. ಸುಮಾರು ಈ ಯೋಜನೆಯಿಂದ ಸುಮಾರು 28 ಒಟ್ಟು ಹಳ್ಳಿಗಳಿಗೆ ಅಂದರೆ ಈ ಇಂಡಿ ತಾಲೂಕಿನ 42 ಹಳ್ಳಿಗಳು, ಬಿಜಾಪುರದ್ದು ಕೆಲವೊಂದು ಹಳ್ಳಿಗಳು ಬರ್ತಾವೆ ಇದರಲ್ಲಿ ಈ ಬಬಲೇಶ್ವರ ಕ್ಷೇತ್ರದಲ್ಲಿ. ಇವೆಲ್ಲ ಸೇರಿ ಸುಮಾರು 3ನೇ ಪೇಜ್ನಲ್ಲಿಗೆ ಇದು ಕಂಪ್ಲೀಟ್ ಆಗ್ತದೆ ಇದೆಲ್ಲ ಕೆಲಸ ಅಂತಕ್ಕಂಥದ್ದು ಭಾವನೆ ನಂದದ ಅಂಥೇಳಿ ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಸುಮಾರು ಇಲ್ಲಿ ಇದು 7,800 ಕಿಲೋವ್ಯಾಟದ್ದು ಮೋಟ್ರ್ಗಳು ಕುಂದಿರ್ತಾವೆ. ಒಂದು ಸ್ಟ್ಯಾಂಡ್ ಬೈ ಮೋಟ್ರ್ ಇಲ್ಲಿ ಒಂದು ಸ್ಟ್ಯಾಂಡ್ ಬೈ ಕೂಡ ಮೋಟ್ರ್ ಇಲ್ಲಿ ಇರ್ತದೆ. ಟೋಟಲ್ ರೇಜಿಂಗ್ ಮೇನ್ ಅಂತಾರದ, ನಮಗೆ ಅದು ಟೆಕ್ನಿಕಲ್ ಪಾಯಿಂಟ್ 25.864 ಕಿಲೋಮೀಟರ್ ಅಂತೇಳಿ ಇರ್ತದೆ. ಆಮೇಲೆ ಇದು ಈಗ ಆದದ್ದು ಈಗ ಹೇಳಕತ್ತೀನಿ ನಾ, ಬರೀ 25 ಕಿಲೋಮೀಟರ್ ರೇಜಿಂಗ್ ಪೈಪ್ ಈಗ ಈ ಸದ್ಯಕ್ಕೆ ಡೋಣಿವರೆಗೂ ಬಂದದ.
ಇನ್ನು ಮುಂದಿಂದು ಸೆಕೆಂಡು ಮತ್ತು ಥರ್ಡ್ಗೆ ಮುಂದೆ ಸಾವಳ ಸಂಘ ತನಕ ಹೋಗ್ತದೆ. ಟೋಟಲ್ ಜಾಕ್ವೆಲ್ ಒಂದೇ ಅಪ್ಪ, ಇದು ಒಂದೇ ಜಾಕ್ವೆಲ್. ಅಲ್ಲಿಗೆ ಇದು ಇಲ್ಲ, ಈಗ ನಡಬರ್ಕ್ ಮಧ್ಯದಾಗ ಎಲ್ಲಿ ಇಲ್ಲ, ಇಲ್ಲಿ ಹೊಡೆದು ಸಾವಳ ಸಂಘ ಒತ್ತಾಯ ಮಾಡುದು. ಒಟ್ಟು ಸುಮಾರು 3,000 ಕೋಟಿ ಅದ್ರ ಒತ್ತಾಯ ಅಂದ್ರೆ ಅವ್ರು ಮೊದಲು ಅವ್ರ ಸರ್ಕಾರದಾಗ ಆದದ್ದು. ನಮ್ಮ ಸರ್ಕಾರದಾಗ ಆದದ್ದು. ಜಲ್ದಿ ಮಾಡ್ರಿ ನಿಮ್ಗೆ ಹೇಳಿ 2 ವರ್ಷ ಆದ್ರೂ ಅದ್ರ ನಿಧಿ ಇಲ್ಲ. ಇದು ಸರ್ಕಾರ ಇದ್ದಳೆಗೆ ಕೊಟ್ಟದ್ದು. ಈಗ ನೋಡ್ರಿ 800 ತೆಗಿಬೇಕು 3,000 ಒಳಗ. 2,000 ಅಂದ್ರೆ ಎರಡು ಇದಕ್ಕೆ ಫಸ್ಟ್ ಮತ್ತು ಇದು ಸೆಕೆಂಡ್ ಮತ್ತು ಥರ್ಡ್ ಪ್ರಾರಂಭ. ಟೆಂಡರ್ ಕರಿಬೇಕು ಅಂತೇಳಿ ನಮ್ಮ ಒತ್ತಾಯ. ಟೆಂಡರ್ ಕರೆಸಿ ಕೆಲಸ ಪ್ರಾರಂಭ ಮಾಡಬೇಕು ಅನ್ನೋದು ನಾವು ಸರ್ಕಾರದ ಮೇಲೆ ಒತ್ತಡ. ಇವು ಲೆಫ್ಟ್ ಔಟ್ ಹಳ್ಳಿಗಳು ಉಳಿದಿದ್ದು ಇಂಡಿ ತಾಲೂಕಿನಾಗ. ಅಲ್ಲಿ ಇವೆಲ್ಲ ಚಡಿಚಾಣ ಭಾಗನಾಗ, ಇವ್ರ ಭಾಗನಾಗ, ಇಲ್ಲಿ ಹುರ್ತಿ ಭಾಗನಾಗ ಏನು ಮಡ್ಡಿಗಳು ಬರ್ತಾವ. ಇಲ್ಲಿ ಇಂಚಿಗೇರಿ ನಮಗೆ ಎಲ್ರಿ ಅಲ್ಲಿ ಕೆನಾಲ್ ಬತ್ತು, ಇಲ್ಲಿ ನಮಗೆ ಒಂದು ಹನಿ ನೀರಿಲ್ಲ ಅಂತೇಳಿ ಭಾಳ ದಿವಸದಿಂದ ಅವನ ಜೀವತ್ತಿಂದ ನೋಡು ಅನ್ಕೋತ ಬಂದು ಇದು ಕೊನೆಗಳಿಗಾಗಿ ಈ ನಿರ್ಣಯ ಮಾಡಿ ಇದನ್ನು ಮಾಡಿದೆವು. ಇವು ಲೆಫ್ಟ್ ಔಟ್ ಹಳ್ಳಿಗಳಿಗೆ ಯಾವ ಬಿಟ್ಟು ಹೋಗ್ಯಾವಲ್ಲ, ನೀರಾವರಿ ಆಗೋದಿಲ್ಲ ಅನ್ನೋ ಬಿಟ್ಟು ಹಳ್ಳಿಗಳಿಗೆ ಇದು ಉಪಯೋಗ ಆಗ್ತದ ಅಂತೇಳಿ ಆ ಉದ್ದೇಶದಿಂದ ನಾವು ಮಾಡಿದೆವು. ಈಗ ಅವರು ಸ್ವಲ್ಪ ಮಟ್ಟಿಗೆ ಬಹುಶಃ ಇವರು ಏನು ಹೇಳ್ತಾರೆ ತೊಂದರೆ, ನಮಗೆ 18 ತಿಂಗಳದಾಗ ಮುಗಿಬೇಕಾಗಿತ್ತು. 18 ತಿಂಗಳೊಳಗೆ ನೀರು ಹಾರಬೇಕಾಗಿತ್ತು. ಮತ್ತು 2 ವರ್ಷ ಆಯಿತು. ನಾವು ಅದಕ್ಕೆ ಸಾಹೇಬರಿಗೆ ಇದ್ರ ಏನದ ಅಂತ ನೋಡಿಕೊಂಡು ಒಂದು ಸ್ವಲ್ಪ ಮೇಲ್ಗಡೆ ಒತ್ತಡ ಮಾಡಿ ಅನ್ನುವಂಥ ಉದ್ದೇಶದಿಂದ ನಾವು ಈಗಿನ ಟಕ್ಕೆ ಅವ್ರದ್ದು ಇಷ್ಟಿಷ್ಟು ಕೆಲಸ ಅದ. ಇನ್ನು ಮುಂದೂ ಕೂಡ ತೋಬಡ ಆಗಬೇಕು. ನಮ್ಮ ಭಾಗಕ್ಕೆ ಇದು ಹೆಚ್ಚುವಲ್ಲಿ ಅಂದರೆ ಇಂಡಿ ಮತ್ತು ಕ್ಷೇತ್ರದೊಳಗೇನೆ ಹೆಚ್ಚಿನ ಮಟ್ಟದ ನೀರನ್ನು ಇದು ತೋತಾರೆ. ನಾಗಠಾಣ ಮತ್ತು ಕ್ಷೇತ್ರದೊಳಗೆ ಒಂದು ಸ್ವಲ್ಪ ಇದೆ. ಇದು ಅಣ್ಣಪ್ಪಣ್ಣ ಕೈನೂರು ಅವರು. ಮನುಷ್ಯನಿಗೆ ಕಷ್ಟಗಳು 1-2 ಸಂತಾನದ ಕೊರತೆ, ಅನಾರೋಗ್ಯ ಸಮಸ್ಯೆ, ಶತ್ರು ಪೀಡೆ, ಉದ್ಯೋಗದಲ್ಲಿ ತೊಂದರೆ ಆಗೋದು, ಏನೇ ವ್ಯಾಪಾರ ವ್ಯವಹಾರ ಮಾಡಿದ್ರೂ ಕೂಡ ನಷ್ಟ ಅನುಭವಿಸೋದು, ಇನ್ನೂ ಅನೇಕ ವೈಯಕ್ತಿಕ ಸಮಸ್ಯೆಗಳು ಏನೇ ಇದ್ರೂ ಉತ್ತಮ ಸಲಹೆ ಹಾಗೂ ಅಂತಿಮ ಪರಿಹಾರವನ್ನು ತಿಳಿಸುತ್ತಾರೆ. ಬಹಳ ಅನ್ಯೋನ್ಯವಾಗಿದ್ರು. ಸೊಸೆನೇ ತುಂಬಾ ಒಳ್ಳೆಯವಳು. ಆದ್ರೆ ಇದಕ್ಕಿದ್ದಾಗ ಅವರಿಬ್ಬರಲ್ಲಿ ಏನ್ ಭಿನ್ನಾಭಿಪ್ರಾಯ ಬಂತೋ ಗೊತ್ತಿಲ್ಲ. ಕೊನೆಗೆ ಡಿವೋರ್ಸ್ ಲೆವೆಲ್ಗೂ ಬಂದ್ಬಿಟ್ರು. ಗುರೂಜಿ ಅವ್ರನ್ನ ಭೇಟಿ ಮಾಡಿದ್ವಿ. ಆ ಪರಿಹಾರ ಹೇಳಿದ ಹಾಗೆ ನಾವು ಮಾಡಿದ ನಂತರ ನನ್ನ ಮಗ ಸೊಸೆ ಈಗ ತುಂಬಾ ಖುಷಿಯಾಗಿದ್ದಾರೆ. ಇದ್ದಕ್ಕಿದ್ದಾಗೆ ಏನಾಯ್ತು ಅಂತ ಗೊತ್ತಿಲ್ಲ, ಜಾಬ್ ಕ್ವಿಟ್ ಮಾಡ್ಬೇಕಾಗಿ ಬಂತು. ಜೊತೆಗೆ ಸಾಕಷ್ಟು ಸಮಸ್ಯೆಗಳಿತ್ತು, ಹಣಕಾಸು, ಆರೋಗ್ಯ, ಮನೆಯಲ್ಲಿ ನೆಮ್ಮದಿ ಸಹ ಇರಲಿಲ್ಲ. ಗುರೂಜಿ ಅವ್ರನ್ನ ಭೇಟಿಯಾದೆ. ಅವರು ನನ್ನ ಎಲ್ಲ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿದ್ರು. ಇವತ್ತು ಸ್ವಂತ ಉದ್ಯೋಗ, ಸ್ವಂತ ಮನೆ, ನೆಮ್ಮದಿ ಎಲ್ಲ ಇದೆ ಅಂದ್ರೆ ಅದಕ್ಕೆ ಗುರೂಜಿಯವರೇ ಕಾರಣ. ನಿಮ್ಮ ಜೀವನದ ಎಂಥ ಕಠಿಣ ಸಮಸ್ಯೆ ಇದ್ರೂ ಒಮ್ಮೆ ಗುರೂಜಿಯವರನ್ನ ಭೇಟಿ ಮಾಡಿ.